ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ಸೆಷನ್ನಲ್ಲಿ ಪ್ರೈಮ್ ನಂಬರ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ತುಂಬ ಒಂದಷ್ಟು ಕಡೆ ಇಂಟರ್ವ್ಯೂಗಳಲ್ಲಿ ಕೇಳ್ತಾರೆ, ಆಯಿತಾ. ಒಂದು 2 years 3 years 4 years ಎಕ್ಸ್ಪೀರಿಯನ್ಸ್ ಹಾಕೊಂಡು ನಾವು ಎಕ್ಸ್ಪೀರಿಯನ್ಸ್ ಇರೋಂಥ ಡೆವಲಪರ್ಗಳಿಗೆ ಕೇಳ್ತಾರೆ, ಓಕೆನಾ. ಸೊ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗೆ ನಾನೊಂದು ಫಂಕ್ಷನ್ನ ಬರ್ಕೋತಾ ಇದ್ದೀನಿ. ಫಂಕ್ಷನ್ ನೇಮ್ ಬಂದು ಚೆಕ್ ಪ್ರೈಮ್ ಅಂತ ಇಸ್ ಈಕ್ವಲ್ ಟು ಜಸ್ಟ್ ಒಂದು ಆರೋ ಫಂಕ್ಷನ್ ಬರ್ಕೊಂಡಿದ್ದೀನಿ. ಸೊ ಈ ಒಂದು ಫಂಕ್ಷನ್ಗೆ ನಾನೇನು ಮಾಡ್ತಾಯಿದ್ದೀನಿ, ಫಂಕ್ಷನ್ನ ಕಾಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಆರ್ಗ್ಯುಮೆಂಟ್ನ 5 ಅಂತ ನಾನು ಪಾಸ್ ಮಾಡ್ತಾಯಿದ್ದೀನಿ. ಪಾಸ್ ಮಾಡಿ ಪ್ಯಾರಾಮೀಟ್ರಲ್ಲಿ ನಾನು ಚೆಕ್ ಮಾಡ್ತೀನಿ, ವ್ಯಾಲ್ಯೂನ ಚೆಕ್ ಮಾಡ್ತಾಯಿದ್ದೀನಿ, ಏನು ವ್ಯಾಲ್ಯೂ ಬರ್ತಾ ಇದೆ ನನಗೆ ಅಂತ. ನಾನು ಆರ್ಗ್ಯುಮೆಂಟಲ್ಲಿ ನಾನು ಏನು ಪಾಸ್ ಮಾಡ್ತಿದ್ದೀನಿ ಅದು ನನಗೆ ಪ್ಯಾರಾಮೀಟ್ರಲ್ಲಿ ಬರ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಫಂಕ್ಷನಾಲಿಟಿ ಆ್ಯಡ್ ಮಾಡೋ ಲಾಜಿಕ್ ಬರೆಯೋಣ. ಬರೆಯೋದಕ್ಕಿಂತ ಮುಂಚೆ ಪ್ರೈಮ್ ನಂಬರ್ ಅಂದರೆ ಏನು ಅನ್ನೋದು ಥಿಯರಿಟಿಕಲಿ ನೀವು ತಿಳ್ಕೊಳ್ಳೋಣ. ಏನು ಥಿಯರಿಟಿಕಲಿ ಪ್ರೈಮ್ ನಂಬರ್ ಅಂದರೆ, ಒಂದು ಪ್ರೈಮ್ ನಂಬರ್ ಅಂದರೆ ಆ ನಂಬರ್ 1ಇಂದ ಬಿಟ್ಟರೆ ಎಕ್ಸಾಕ್ಟ್ ಅದೇ ನಂಬರಿಂದ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ, ಆಯಿತಾ. ಯಾವುದೇ ರೀತಿ ನಮಗೆ ರಿಮೈಂಡರ್ ಅನ್ನೋದು ಉಳ್ಕೊಳ್ಳೋದಿಲ್ಲ, ಅದನ್ನು ಪ್ರೈಮ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ 5 ಅನ್ನು ತೊಗೊಂಡ್ರೆ 5ಇಂದ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ, ಅದು ಬಿಟ್ಟರೆ 1ಇಂದ ಡಿವೈಡ್ ಆಗುತ್ತೆ. ಅದು ಬಿಟ್ಟರೆ ಯಾವ ನಂಬರ್ ಇದನ್ನು ಈಕ್ವಲ್ ಆಗಿ ಡಿವೈಡ್ ಆಗಲ್ಲ, ಆಯಿತಾ. ನಮಗೆ ರಿಮೈಂಡರ್ ಈಗ 3ಇಂದ ಮಾಡಿದ್ರೆ 1 ಟೈಮ್ ಆಗುತ್ತೆ, 2 ರಿಮೈಂಡರ್ ಉಳ್ಕೊಳ್ಳುತ್ತೆ. ನಮಗೆ 4ಇಂದ ಮಾಡಿದ್ರೆ 1 ಟೈಮ್ ಆಗುತ್ತೆ, 1 ರಿಮೈಂಡರ್ ಉಳ್ಕೊಳ್ಳುತ್ತೆ. 2ಇಂದ ಮಾಡಿದ್ರೆ 2 ಟೈಮ್ ಡಿವೈಡ್ ಆಗುತ್ತೆ ಪ್ಲಸ್ 1 ರಿಮೈಂಡರ್ ಉಳ್ಕೊಳ್ಳುತ್ತೆ. 1ಇಂದ ಉಳಿಯಲ್ಲ ಮತ್ತು 5ಇಂದ ಉಳಿಯಲ್ಲ. ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕಂಡುಹಿಡಿತೀವಿ. ಓಕೆ, ಸೊ ಫಸ್ಟ್ ನಾವೇನು ಮಾಡ್ತೀವಿ, 1ಗಿಂತ ಕಡಿಮೆ ಇದೆಯಾ ಅನ್ನೋದು ಫಸ್ಟ್ ಚೆಕ್ ಮಾಡೋಣ, ಆಯಿತಾ. ನಾವು ಏನು ನಂಬರ್ ನಮಗೆ ವ್ಯಾಲ್ಯೂ ಬರುತ್ತಲ್ಲ ಅದು ನಮಗೆ ಲೆಸ್ ದೆನ್, ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದ್ದರೆ ನಾವೇನು ಮಾಡಬೇಕು, ಅದನ್ನು ಪ್ರೈಮ್ ನಂಬರ್, ಓಕೆ, ಟ್ರೂ ಅಂತ ರಿಟರ್ನ್ ಮಾಡೋಣ. ಓಕೆ, ಇನ್ ಕೇಸ್ ಇಲ್ಲ ಅಂತ ಅಂದರೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಫಾರ್ ಲೂಪ್ ಹಾಕ್ತಾಯಿದ್ದೀನಿ. ಓಕೆ, ಫಾರ್ ಲೂಪ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತಂದರೆ ಲೆಟ್ ಐ ಇಸ್ ಈಕ್ವಲ್ ಟು 2 ಇಂದ. ಯಾಕೆಂದರೆ 1 ಅನ್ನೋದು ಆಲ್ರೆಡಿ ನಾವೇನೋ ಚೆಕ್ ಮಾಡಿಬಿಡ್ತಾ ಇದ್ದೀವಿ. ಸೊ ಹಾಗಾಗಿ ಡೈರೆಕ್ಟ್ 2ಇಂದ ನಾನು ಚೆಕ್ ಮಾಡೋಣ. 2ಇಂದ ಆಮೇಲೆ ಐ ಲೆಸ್ ದ್ಯಾನ್ ನಂಬರ್ ಅಂದರೆ ವ್ಯಾಲ್ಯೂ, ನಾವೇನು ವ್ಯಾಲ್ಯೂ ಕೊಟ್ಟಿರ್ತೀವಲ್ಲ ಆ ವ್ಯಾಲ್ಯೂ, ನಾವೇನು ವ್ಯಾಲ್ಯೂ ಕೊಟ್ಟಿರ್ತೀವಲ್ಲ ಅದು ಐ ಪ್ಲಸ್ ಪ್ಲಸ್. ಈಗ ನಾನು ಜಸ್ಟ್ ಇದನ್ನು ಲಾಗ್ ಮಾಡಿದ್ರೆ ಏನು, ನಾನು ಫಸ್ಟ್ ಇದನ್ನು ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಐನ ನನಗೇನಾಗ್ಬೋದು 2 3 4 5 ಅನ್ನೋದು ಬರೋಲ್ಲ. ಓಕೆ, 2 3 4 ಅನ್ನೋದು ನನಗೇನಾಗ್ತಿದೆ, ಕನ್ಸೋಲ್ ಆಗ್ತಾ ಇದೆ, ಆಯಿತಾ. ನಾನು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಒಂದು ಇಫ್ ಕಂಡೀಷನ್ ಆಗ್ತಾಯಿದ್ದೀನಿ. ಇಫ್ ಓಕೆ ವ್ಯಾಲ್ಯೂ ಮಾಡ್ಯುಲಸ್ ಆಫ್ ಐ ಈಸ್ ಈಕ್ವಲ್ ಟು 0 ಇದ್ದರೆ ನನಗೆ, ಓಕೆ, ಏನನ್ನ ರಿಟರ್ನ್ ಮಾಡು ಫಾಲ್ಸ್ ಅಂತ. ಇದು ಯಾವುದು ಆಗಿಲ್ಲ ಅಂತಂದರೆ ನನಗೆ ಏನನ್ನ ರಿಟರ್ನ್ ಮಾಡು, ಔಟ್ಸೈಡ್ ನಾನು ಬಂದು ರಿಟರ್ನ್ ಮಾಡ್ತಾ ಇದ್ದೀನಿ ಏನನ್ನ ಟ್ರೂ ಅಂತ. ಓಕೆ, ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಇದು ಏನು ಕಾಲ್ ಮಾಡಿದ್ದೀನಲ್ಲ ಇದನ್ನು ಒಂದು ಕನ್ಸೋಲಲ್ಲಿ ಹಾಕ್ತೀನಿ. ಸಿ 5 ಅಂತ ನಾನೇನು ಪಾಸ್ ಮಾಡ್ತಾ ಇದ್ದೀನಿ ಅದು ನನಗೆ ಪ್ರೈಮ್ ನಂಬರ್. ಫಾರ್ ಎಕ್ಸಾಂಪಲ್ 4 ಅಂತ ನಾನು ಹಾಕಿದ್ರೆ ಅದು ನನಗೆ ಫಾಲ್ಸ್ ಅಂತ ರಿಟರ್ನ್ ಆಗುತ್ತೆ. ಯಾಕೆಂದರೆ 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, 1ಇಂದ ಡಿವೈಡ್ ಆಗುತ್ತೆ, 4ಇಂದನೂ ಡಿವೈಡ್ ಆಗುತ್ತೆ. ಹಾಗೆಯೇ 2ಇಂದ ಈಕ್ವಲ್ ಆಗಿ 2 ಟೈಮ್ಸ್ ಡಿವೈಡ್ ಆಗಿಬಿಡುತ್ತೆ, ಓಕೆನಾ. ಪ್ಲಸ್ ನಾನು 10 ಅಂತ ಕೊಡ್ತೀನಿ ಅಂತಂದರೆ 10 ಅಷ್ಟೇ 2ಇಂದ ಡಿವೈಡ್ ಆಗುತ್ತೆ ಮತ್ತು 5ಇಂದ ಡಿವೈಡ್ ಆಗುತ್ತೆ, ಆಯಿತಾ. ಮತ್ತು 10ಇಂದನೂ ಕೂಡ ಆಗುತ್ತೆ. 11 ಕೊಟ್ಟರೆ 11 ಅನ್ನೋದು ಪ್ರೈಮ್ ನಂಬರ್, ನನಗೆ ಟ್ರೂ ಅಂತ ರಿಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ಬೋದು, ನನ್ನ ಹತ್ರ ಒಂದು 50 ಅನ್ನೋದು ಒಂದು ನಂಬರ್ ಇದೆ. ಲೆಟ್ ನಮ್ ಇಸ್ ಈಕ್ವಲ್ ಟು 50. ಲೆಟ್ ನಮ್ ಇಸ್ ಈಕ್ವಲ್ ಟು 50. ಈಗ ಈ 50 ಒಳಗಡೆ ಯಾವುದಾದೆಲ್ಲ ನಂಬರು ಪ್ರೈಮ್ ನಂಬರ್ ಅಂತ ಬೇಕಾದರೆ ನಾನೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಯಾವ ರೀತಿ ಅಂತಂದರೆ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟು ಒಂದು ಫಾರ್ ಲೂಪ್ ಹಾಕ್ತೀನಿ. ಐ ಇಸ್ ಈಕ್ವಲ್ ಟು ನಾನು 2ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಯಾವುದೋ ಒಂದು ನಂಬರ್ 50 ಅನ್ನೋದು. ಆಮೇಲೆ ಐನ ನಾನೇನು ಮಾಡ್ತಾಯಿದ್ದೀನಿ, ಇನ್ಕ್ರಿಮೆಂಟ್ ಮಾಡ್ತಾಯಿದ್ದೀನಿ. ಓಕೆ, ಇದಾದಮೇಲೆ ನಾನೇನು ಮಾಡ್ಬೋದು, ಈಸ್ ಪ್ರೈಮ್ ಅಂತ ಅಥವಾ ಚೆಕ್ ಪ್ರೈಮ್ ಅಂತ ಏನಿದೆಯಲ್ವಾ ಇದನ್ನು ನಾನು ಲಾಗ್ ಮಾಡ್ಬೋದು. ಇಲ್ಲಿ ನಾನು ಲಾಗ್ ಮಾಡ್ತೀನಿ. ಏನು ಅಂತ ಹೇಳಿದ್ರೆ ಚೆಕ್ ಪ್ರೈಮ್ ಅಂತ, ಅದಕ್ಕೆ ನಾನು ಐನ ಪಾಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅದೇ ಏನು ನನಗಿಲ್ಲ ಅಂತ ಯಾವ ವ್ಯಾಲ್ಯೂ ಬರುತ್ತಲ್ಲ ಅದು ಟ್ರೂನಾ ಫಾಲ್ಸಾ ಯಾವುದದು ಅನ್ನೋದು ನಾನು ಚೆಕ್ ಮಾಡ್ತೀನಿ.
ಒನ್ನಿಂದ ಟೂ ಇಂದ ನನಗೆ 50ವರೆಗೂ ಯಾವುದ್ಯಾವುದೆಲ್ಲ ಪ್ರೈಮ್ ನಂಬರ್ ಅನ್ನೋದು ನಾನು ಇಲ್ಲಿ ನೋಡ್ಬೋದು. 2 ಅನ್ನೋದು ಪ್ರೈಮ್ ನಂಬರ್, 3 ಅನ್ನೋದು ಪ್ರೈಮ್ ನಂಬರ್, 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, 5 ಅನ್ನೋದು ಪ್ರೈಮ್ ನಂಬರ್. ಈ ರೀತಿ ನಾವು ಒಂದು ಪ್ರೈಮ್ ನಂಬರ್ನ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ 2 ಥರ ನೋಡ್ತಾ ಇದ್ದೀವಿ. ಒಂದೇನೋ ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ನ ಕೊಟ್ಟಾಗ ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಅಥವಾ ಓವರಾಲ್ ಒಂದು ಲಂಸಮ್ ನಂಬರ್ ಕೊಡ್ತಾರೆ, ಅದ್ರ ಆ ನಂಬರ್ದು ಏನಿರುತ್ತೆ ಕೌಂಟ್ ಒಳಗಡೆ ಯಾವುದೆಲ್ಲ ನಮಗೆ ಪ್ರೈಮ್ ನಂಬರ್ ಇದೆ ಅಂತ ಕೇಳ್ತಾರೆ, ಆದರೂ ಅದನ್ನು ಕೂಡ ನಾವೇನು ಮಾಡಿದ್ದೀವಿ ಇಲ್ಲಿ ರಿಟರ್ನ್ ಮಾಡಿ ತೋರಿಸಿದ್ದೀವಿ. ಆಯಿತಾ? ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸರಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.